ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಕೊಳ್ಳೇಗಾಲ 7.70 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎ.ಆರ್. ಕೃಷ್ಣಮೂರ್ತಿ ಚಾಲನೆ. ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 7.70 ಕೋಟಿ ರೂಪಾಯಿಗಳ ಬೃಹತ್ ಅನುದಾನದಲ್ಲಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎ.ಆರ್. ಕೃಷ್ಣಮೂರ್ತಿ ಅವರು ಭಾನುವಾರ ಗುದ್ದಲಿ ಪೂಜೆ ನೆರವೇರಿಸಿದರು. ಮಹೇಶ್ ಅಲ್ಲ, ನಮ್ಮ MJSV ಗ್ರೌಂಡ್ನಲ್ಲೂ ಕೂಡ ಅವರು ಮಾಡಿದ್ರು. ಕನಿಷ್ಠ ಉದ್ಘಾಟನೆ ಮಾಡಿಸಲ್ಲ ನನಗೆ ಕೇಳಿ ತಪ್ಪಿಸ್ಕೊಂಡು ಓಡ್ಬಿಟ್ರು ಅಲ್ವಾ. ಇವತ್ತು ಕೂಡ ಈ ಭೂಮಿ ಪೂಜೆಗೆ ಅವ್ರು ಉದ್ಘಾಟನೆ ಮಾಡಿಸೋರ್ಗೂ ಇಲ್ಲಿ ನಾನು ನೋಡೋಣ ಮಂಟೇಸ್ವಾಮಿ ಈ ಒಂದು ಪುಣ್ಯಕ್ಷೇತ್ರದ ಕಾರ್ಯಕ್ರಮ ಮುಂಚೆ ಅದನ್ನು ಉದ್ಘಾಟನೆ ಮಾಡಿಸಿದ್ರು ಅಂತ ಹೇಳಿ ನಮ್ಮ ಇಲಾಖಾ ಅಧಿಕಾರಿಗಳಿಗೆಲ್ಲ ಬಹಳ ಹೇಳಿದ್ದೆ. ಕೊನೆಗೂ ಈ ಒಂದು ಮಂಟೇಸ್ವಾಮಿಯ ಕುರುಬನಕಟ್ಟೆ ಈ ಕಾರ್ಯಕ್ರಮಕ್ಕೆ ದೇವ್ರ ಪ್ರತ್ಯಕ್ಷ ಆದಂಗೆ ಅವ್ರು ಪ್ರತ್ಯಕ್ಷ ಆಗ್ಬಿಟ್ರು. ಇನ್ನು ಮುಂದೆ ಹಂಗೆ ಮಾಡಬೇಡ್ರಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಸಿದ್ದಪ್ಪಾಜಿಯ ದೇವರೋಕಲ್ನವರು. ಹಾಗಾಗಿ ಅವರ ಶ್ರೀಮತಿಯವರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಮಾಡಿಸ್ಬೇಕು ಅಂತ ಹೇಳಿ ಮಂಟೇಸ್ವಾಮಿಯ ಪರಂಪರೆ ಎಲ್ಲ ಭಕ್ತರು ನಮ್ಮ ಮುಖಂಡರುಗಳು ಅವ್ರನ್ನ ಭೇಟಿ ಮಾಡಿ ಕೇಳ್ಕೊಂಡಿದ್ರು. ಅವರ ಒಂದು ಮನವಿ ಕೋರಿಕೆ ಮೇರೆಗೆ ಪೂಜ್ಯ ಸ್ವಾಮೀಜಿಯವರಲ್ಲಿ ಬಂದು ಅವ್ರೇನು ಮಾರ್ಗದರ್ಶನ ಮಾಡ್ತಾರೆ ಆ ರೀತಿಯ ಒಂದು ಕಾಮಗಾರಿಗೆ ಅನುದಾನವನ್ನು ಮಾಡಿಸ್ಕೊಡ್ತೀನಿ ಅನ್ನೋ ಥರ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಟೆಂಡರ್ ಆಗಿದೆ ಎಷ್ಟು ಪುರುಷಿತ ಮಾಡಿದ 2 ಕೋಟಿ. ಸುಮ್ಮನಿದ್ಕ ಬೇಕಾದ್ರೆ ಪತ್ರಿಕೆಯಲ್ಲಿ ಬರೋದು ಸುಳ್ಳಾಗಬಾರ್ದು ನಾನು ಹೇಳೋದು. ಅಲ್ಪ ಯಜಮಾನ 2 ಕೋಟಿ ಅನುದಾನದಲ್ಲಿ ಈ ಕಾಮಗಾರಿಗೆ ಟೆಂಡರನ್ನು ಕರೆಯಲ್ಪಟ್ಟಿದ್ದು ಅಲ್ವಾ. ಎಷ್ಟು ಟೆಂಡರ್ ತೊಗೊಂಡವರು? 1,80,00,000 ರೂಪಾಯಿ ಬಿಲೋ ಹೋಗಿದ್ದಾರೆ. ಬಿಲೋ ಇಲ್ವಾ? GST ಕಳೆದು GST ಹೋಗಿ 1,80,00,000 ರೂಪಾಯಿ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಮತ್ತೆ ಈ ಒಂದು ಸ್ವಾಮೀಜಿಯವರು ಅವತ್ತು ಏನು ಸೂಚಿಸಿದ್ರು, ಈ ತಂಗುದಾನ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರ ಭಕ್ತಾದಿಗಳಿಗೆ ಅಂತಕ್ಕಂಥದ್ದು, ಕ್ಯೂ ಸಿಸ್ಟಮ್ಗೆ ರೈಲಿಂಗ್ಸ್ ಹಾಕಬೇಕು, ಮತ್ತು CC ಚರಂಡಿ ಮಾಡಬೇಕು, CC ರಸ್ತೆ ಮಾಡಬೇಕು, ಸಾರ್ವಜನಿಕರಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶೌಚಾಲಯ ನಿರ್ಮಾಣ ಮಾಡಬೇಕು, ಮತ್ತು ಇತರ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿ ಕೈಗೊಳ್ಳಬೇಕು ಅಂತಕ್ಕಂಥ ಅವರ ಅಭಿಪ್ರಾಯ ಮೇರೆಗೆ ನಮ್ಮ AEE ಅವರು ಇಲ್ಲಿ ಎಸ್ಟಿಮೇಟ್ ಪ್ಲ್ಯಾನನ್ನು ಮಾಡಿ ಟೆಂಡರನ್ನು ಕಾಲ್ ಮಾಡಿ ಇನ್ನು ಹೆಚ್ಚುವರಿ ಕಾಮಗಾರಿ ಆಗಬೇಕು ಅಂತಕ್ಕಂಥ ಆಶಯವರು ಸೋಮಣ್ಣವರು ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಂಕರ ಮಹಾದೇವರು ಏನಿಲ್ಲಿ ಮಾತನಾಡಿದ್ರು, ಮಾನ್ಯ ಪೂಜ್ಯ ಸ್ವಾಮೀಜಿಯವರ ಅಭಿಪ್ರಾಯದ ಮೇರೆಗೆ ಇದಲ್ಲದೆ ಇನ್ನೂ ಕೂಡ ಹೆಚ್ಚುವರಿ ಏನಾಗಬೇಕು ಅಂತಕ್ಕಂಥದ್ದನ್ನು ಖಂಡಿತ ನಾನು ಕ್ಷೇತ್ರದ ಶಾಸಕನಾಗಿ ಮುಂದಿನ ಬಡ್ಜೆಟ್ನಲ್ಲಿ ಅಥವಾ ವಿಶೇಷ ಅನುದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಿಯೋಗಿಸಿಕೊಂಡು ಅದನ್ನು ಮಾಡಿಸುವಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಇವತ್ತು ಆ ಪೂಜ್ಯ ಸ್ವಾಮೀಜಿಯವರು ನಾನು ಪ್ರಾರ್ಥಿಸ್ಕೊಂಡಿದ್ದೆ. ಒಂದು 2-3 ಸಂದರ್ಭದಲ್ಲಿ ನಾವು ಕಾರಣದಿಂದ ಈ ಒಂದು ಪೂಜಾ ಕಾರ್ಯಕ್ರಮ ಮುಂದೆ ಆಯಿತು.
ಅಂತಿಮವಾಗಿ ಪೂರ್ತಿಯವರು ಕೊಟ್ಟಂತಹ ದಿನ ಮತ್ತು ಸಮಯಕ್ಕೆ ಈ ಪೂಜೆಯನ್ನು ಅವರ ಸಮ್ಮುಖದಲ್ಲಿ ಅವರ ಆಶೀರ್ವಾದದಿಂದ ಮಾಡಿದ್ದೇವೆ. ನಾನು ಕೂಡ ಗುತ್ತಿಗೆದಾರ ಅಂತ ಮಹೇಶ್ ಅವರಿಗೆ ಅಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಬಿಲ್ಡಿಂಗ್ ಕಟ್ಟಡ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಉದ್ಘಾಟನೆ ಮಾಡಿಸ್ಲಿಲ್ಲ, ಒಂದು ಶಿಲಾನ್ಯಾಸನಾದ್ರು ಹಾಕ್ಸ್ಬಿಡಪ್ಪ, ಕಲ್ಲರು ಹಾಕ್ಸ್ಬಿಡು. ನಾನೇ ಭೂಮಿ ಪೂಜೆ ಮಾಡಿದ್ದು, ನಾನೇ ಈಗಿನ್ನೂ ಇರೋದು, ಅದನ್ನು ಮಾಡಿಸು. ಕಲ್ಲು ಕಟ್ ಮಾಡೋ ಮುಖಾಂತರ ಉದ್ಘಾಟನೆ ಮಾಡಿದ ನಾವು ಕಾರ್ಯಕ್ರಮ, ಅದೇ ಉದ್ಘಾಟನೆ ಅಂತ ಅಂದ್ಕೊಂಡು ಮತ್ತೆ ಬಂದು ಉದ್ಘಾಟನೆ ಮಾಡಲ್ಲ, ಅದನ್ನು ಮಾಡಿಸಿ. ಇವತ್ತು ಜೊತೆಗೆ